ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KPSC ಏನು ಒಂದು KS ಪೂರ್ವಭಾವಿ ಮರುಪರೀಕ್ಷೆಯಲ್ಲಿ ಮತ್ತೊಮ್ಮೆ ಭಾಷಾಂತರ ವಿಷಯದಲ್ಲಿ ಎಡವಿದೆ. ಸೊ ಹಲವಾರು ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಈ ಬಾರಿ ಮತ್ತೊಮ್ಮೆ ಅನ್ಯಾಯ ಆಗಿದೆ. ಯಾವ ಉದ್ದೇಶಕ್ಕಾಗಿ ಮರುಪರೀಕ್ಷೆಯನ್ನು ನಡೆಸಲಾಗಿತ್ತೋ ಆ ಉದ್ದೇಶವನ್ನು ಈ ಬಾರಿ ಕೂಡ KPSC ಮರೆತು ಯಥಾ ರೀತಿ ವರ್ತಿಸಿದೆ. ಸೊ ಹೀಗಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಬಾರಿ KPSC ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ನಡೆ ಏನು, ಯಾಕೆ ಮೌನವಾಗಿದೆ, ಎಲ್ಲ ವಿಚಾರದ ಬಗ್ಗೆ ಹಲವಾರು ಅಭ್ಯರ್ಥಿಗಳು ಒಂದಿಷ್ಟು ಪ್ರಶ್ನೆ ಮಾಡಿದ್ರಿ. ಸೊ ಇವತ್ತು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಮಾನ್ಯ ಕರ್ನಾಟಕದ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕೊಡಲಾಗಿದೆ. ಅದು ಏನು ವಿಷಯ ಅಂತಂದರೆ ಆ ವಿಷಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಲೆಟರ್ನ ಹಾಕ್ತೀನಿ, ನೋಡಬಹುದು. ನೇರವಾಗಿ ಈ ಒಂದು KPSC ನಡೆಸುವಂಥ ಪರೀಕ್ಷೆಗಳನ್ನು UPSCಗೆ ವಹಿಸಿಬಿಡಿ. ಬಿಕಾಸ್ ಕಾರಣ ಇಷ್ಟೇ, ಪ್ರತಿ ಬಾರಿ ಕೂಡ ಪರೀಕ್ಷೆ ನಡೆದಾಗ ಒಂದಲ್ಲ ಒಂದು ದೋಷ, ಪ್ರಶ್ನೆ ಪತ್ರಿಕೆ ಹಗರಣ, ಇನ್ನೇನಾದರೂ ಮಾಡ್ತಾನೇ ಇದ್ದರೆ ಅಭ್ಯರ್ಥಿಗಳು ಎಷ್ಟು ವರ್ಷ ಅಂತ ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಪರೀಕ್ಷೆಗಳಿಗೆ ಕೊಡ್ತಾ ಹೋಗಬೇಕು. ಅದರ ಬದಲಾಗಿ ನೇರವಾಗಿ ರಾಜ್ಯಪಾಲರ ಮೂಲಕ ನಮಗೆ ಈ ಪರೀಕ್ಷೆಯನ್ನು ನಡೆಸೋದಕ್ಕಾಗಲ್ಲ, ನಾವು UPSCಗೆ ವಹಿಸಿಬಿಡ್ತೀವಿ ಅಂತಂದರೆ ಒಂದು ವ್ಯವಸ್ಥಿತವಾಗಿ ಪರೀಕ್ಷೆಯನ್ನು ಅದನ್ನು ನಡೆಸ್ತಾರೆ. ಇಲ್ಲ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳದೆ ಪ್ರತಿ ಬಾರಿ ಕೂಡ ಇದೇ ಕೆಲಸವನ್ನು ಮಾಡ್ತಾ ಹೋದರೆ ಯಾವ ರೀತಿಯಾಗಿ ಅಭ್ಯರ್ಥಿಗಳು ತಮ್ಮ ಡೆಡಿಕೇಟೆಡ್ ಒಂದು 3 to 4 ಇಯರ್ಸನ್ನು ವೇಸ್ಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಫಲಿತಾಂಶಗಳ ಬಿಡುಗಡೆಗೂ ಕೂಡ ಎಷ್ಟು ವಿಳಂಬ ಆಗುತ್ತೆ. ಆ್ಯಂಡ್ ಅಗೇನ್ ಈ ಬಾರಿ ಕೂಡ ಮತ್ತೊಮ್ಮೆ ಗ್ರೇಸ್ ಮಾರ್ಕ್ಸನ್ನು ಕೊಡೋದ್ರ ಬಗ್ಗೆ ಅದರ ಬಗ್ಗೆ ಚಿಂತನೆ ನಡೀತಿದೆ. ಖಂಡಿತವಾಗಿ ಗ್ರೇಸ್ ಮಾರ್ಕ್ಸ್ ಯಾವುದಕ್ಕೂ ಕೂಡ ಪರಿಹಾರ ಆಗಲ್ಲ. ಆ್ಯಂಡ್ ಮತ್ತೆ ಕೋರ್ಟ್ಗೆ ಇಶ್ಯೂ ಅಂತ ಏನಾದರೂ ಆದರೆ ಮತ್ತಷ್ಟು ದಿನ ಅಭ್ಯರ್ಥಿಗಳು ಈ ವಿಚಾರವನ್ನು ಕಾಯಬೇಕು. ಸೊ ಅದಕ್ಕೆ ಈಗ ಮಾನ್ಯ ರಾಜ್ಯಪಾಲರ ಅಂಗಳಕ್ಕೆ ವಿಚಾರ ಹೋಗಿದೆ. ರಾಜ್ಯಪಾಲರಿಗೂ ಕೂಡ ಮನವಿ ಪತ್ರ ಕೊಟ್ಟಾಗಿದೆ. ಈ ವಿಷಯವನ್ನು ಇಲ್ಲಿಗೆ ಬಿಟ್ಟರೆ ಖಂಡಿತವಾಗಿ ಈ ಬಾರಿ ಅಭ್ಯರ್ಥಿಗಳಿಗಾದಂಥ ಅನ್ಯಾಯ ಪ್ರತಿ ಬಾರಿ ಕೂಡ ಆಗುತ್ತೆ. ಈ ಬಾರಿ ಏನಾದರೂ ಮಾಡಿ ಒಂದು ತಕ್ಕ ಪಾಠವನ್ನು KPSCಗೆ ಕಲಿಸಲೇಬೇಕು ಅಂತಂದರೆ ಎಲ್ಲ ಅಭ್ಯರ್ಥಿಗಳು ಒಂದಾಗಿ ಈ ವಿಚಾರಕ್ಕಾಗಿ ಧ್ವನಿಗೂಡಿಸಲೇಬೇಕು. ಈಗ ಆಲ್ರೆಡಿ ಈ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಮರುಪರೀಕ್ಷೆ ವಿಚಾರದಲ್ಲಿ ಏನು ಹೋರಾಟ ಆಗಿತ್ತು ಅದಕ್ಕಿಂತ 10ರಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ವ್ಯವಸ್ಥಿತವಾದಂಥ ಹೋರಾಟ ಆಗಬೇಕು. ಅಂದರೆ ಕಾನೂನಾತ್ಮಕವಾಗಿ ಆ್ಯಂಡ್ ಇಲ್ಲಿ ಚಳವಳಿಯ ರೂಪದಲ್ಲಿ ಎರಡೂ ಕೂಡ ಆಗಬೇಕು. ಬಿಕಾಸ್ ಓನ್ಲಿ ನಾವು ಒಂದೇ ರೀತಿಯ ವೇಯನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ಸಮಂಜಸ ಆಗೋದಿಲ್ಲ. ಸೊ ಅದಕ್ಕೆ ಇವತ್ತು ಸಂಘಟನೆ ವತಿಯಿಂದ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಕೂಡ ಕೊಟ್ಟಾಗಿದೆ. ಸೊ ವಿವಿಧ ಹಂತಗಳಲ್ಲಿ ಏನೇನೆಲ್ಲ ಮಾಡಿದರೆ ಈ ಒಂದು ಆಗಿರೋ ಅನ್ಯಾಯವನ್ನು ಸರಿಪಡಿಸಬಹುದು ಅನ್ನೋ ಒಂದು ವಿಚಾರವನ್ನು ಕೈಗೆತ್ತಿಕೊಂಡು ಎಲ್ಲ ರೀತಿಯಾದಂಥ ಪ್ರಯತ್ನ ನಡೀತಾ ಇದೆ. ಸೊ ಅದಕ್ಕೆ ನಿಮ್ಮ ಬೆಂಬಲ ಕೂಡ ಅತ್ಯವಶ್ಯಕವಾಗಿದೆ. ಪ್ರತಿ ಅಭ್ಯರ್ಥಿಗಳು, ಪ್ರತಿ ವಿದ್ಯಾರ್ಥಿಗಳದ್ದು ಕೂಡ ಖಂಡಿತವಾಗಿಯೂ ಈ ರೀತಿಯಾದಂಥ ಒಂದು ಅನ್ಯಾಯವನ್ನು ನಾವು ಸಹಿಸ್ತಾ ಹೋದರೆ ಪ್ರಶ್ನೆ ಪತ್ರಿಕೆಯನ್ನೇ ಸರಿಯಾಗಿ ಸೆಟ್ ಮಾಡೋಕ್ಕೆ ಬರೋದಿಲ್ಲ, ಭಾಷಾಂತರವನ್ನು ಸರಿಯಾಗಿ ಮಾಡಲ್ಲ, ಟ್ರಾನ್ಸ್ಲೇಷನ್ ಪೇಪರ್ದು ಅಂತಂದರೆ ಇವರು ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನು ನಡೆಸೋದಕ್ಕೆ ಫಿಟ್ ಅಲ್ಲ. ಸೊ ನೀವು ನೋಡಿರ್ಬೋದು ಇತ್ತೀಚೆಗಷ್ಟೇ KE ಅವರು ಕಳೆದ ಒಂದು ಏನು ಈ ಒಂದು ವರ್ಷದ 2024ರಲ್ಲಿ ಕಳೆದ ವರ್ಷ ಏನೆಲ್ಲ ಪರೀಕ್ಷೆಗಳನ್ನು ನಡೆಸಿದರು ಎಲ್ಲದರೂ ಕೂಡ ಅಂತಿಮವಾಗಿ ಈಗ ಫಲಿತಾಂಶದ ಹಂತಕ್ಕೆ ಬಂದು ನಿಂತಿವೆ. ಬಟ್ ಇದುವರೆಗೂ KPSCಯಿಂದ ನಡೆದಂಥ ಕಳೆದ ವರ್ಷದ ಒಂದು 2-3 ಪರೀಕ್ಷೆಗಳದಷ್ಟೇ ಅವ್ರ ಫಲಿತಾಂಶ, ಅದು ಇನ್ನೂ ಕೂಡ ಫೈನಲ್ ಲಿಸ್ಟ್ ಇಲ್ಲ, ಕೇವಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಂತದವರೆಗೂ ಮಾತ್ರ ಬಂದಿವೆ. ಸೊ ಆ ಕಾರಣಕ್ಕಾಗಿ ಸದ್ಯಕ್ಕೆ ಇಷ್ಟು ಒಂದು ಕ್ರಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ಆಗಿದೆ. ಸೊ ಅಪ್ಕಮಿಂಗ್ ಬೇರೆ ಬೇರೆ ಸಂಘಟನೆಗಳು ಕೂಡ ಈ ವಿಚಾರವನ್ನು ಖಂಡಿಸಿವೆ. ಆ್ಯಂಡ್ ಹಲವಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಕೂಡ ಈ ಬಗ್ಗೆ ಮಾತಾಡ್ತಾ ಇವೆ. ಕಾರಣ ಇಷ್ಟೇ, ಪ್ರಶ್ನೆ ಪತ್ರಿಕೆಯನ್ನು ಫಸ್ಟು ಕನ್ನಡದಲ್ಲಿ ತಯಾರು ಮಾಡಿ ಆನಂತರ ಆಂಗ್ಲ ಭಾಷೆಗೆ ಭಾಷಾಂತರಿಸೋದು ಬಿಟ್ಟು ಇವರು ನೇರವಾಗಿ ಆಂಗ್ಲ ಭಾಷೆಯಲ್ಲೇ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡೋ ರೀತಿ ಕಾಣ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಹೇಳ್ತಾರೆ, ಏನಾದರೂ ಕೇಳಿದರೆ ನೀವು ಆಂಗ್ಲ ಭಾಷೆಯ ಪ್ರಶ್ನೆಯೇ ಅಂತಿಮ ಅಂತ ಪರಿಗಣಿಸ್ಬಿಡಿ ಅಂತ. ಮಾಡುವ ತಪ್ಪುಗಳನ್ನು ಯಾವತ್ತೂ ಕೂಡ ಸಮಂಜಸವಾಗಿ ಒಪ್ಪಿಕೊಳ್ತಾ ಇಲ್ಲ. ಆ್ಯಂಡ್ ಪ್ರತಿ ಬಾರಿ ಕೂಡ ಅಭ್ಯರ್ಥಿಗಳಿಗೆ ಇದೇ ರೀತಿ ಆಗ್ತಾ ಹೋದರೆ ಅಭ್ಯರ್ಥಿಗಳು ಯಾರ ಹತ್ರ ಹೋಗಿ ನ್ಯಾಯ ಕೇಳೋದು? ಆ್ಯಂಡ್ ಸ್ವತಃ KPSC ಸದಸ್ಯರೇ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದು ಕೂಡ ಈಗ ತುಂಬ ಪ್ರಮುಖವಾದ ಬೆಳವಣಿಗೆ ಆಗಿರೋದ್ರಿಂದ ಈ ವಿಷಯದ ಬಗ್ಗೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಆ್ಯಂಡ್ ಅಗೇನ್ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.